PSI ಹಗರಣ ಆಯ್ತಲ್ಲ, ಹಗರಣ ಆದಮೇಲೆ ಯಾರ್ಯಾರು ಒಳಗಡೆ ಹೋದ್ರು ಏನು ಎತ್ತ ಅದೆಲ್ಲವನ್ನು ಕೂಡ ನಾವು ನೀವೆಲ್ಲರೂ ಕೂಡ ಗಮನಿಸಿದ್ದೀವಿ. ಹಾಗಾದರೆ ಈ ವಿಚಾರ ಬಯಲಿಗೆ ಬಂದದ್ದು ಹೇಗೆ, ಇದನ್ನು ಕಂಡು ಹಿಡಿದಿರುವಂಥವ್ರು ಯಾರು, ಬನ್ನಿ ನೋಡ. ಕಣ್ಣಲ್ಲಿ ಕಣ್ಣಿಟ್ಟು ಎಣಿಸಿದ ಈ OMR ಶೀಟ್ನಲ್ಲಿರುವ ಉತ್ತರ 21 ಮಾತ್ರ. ಕಲಬುರಗಿಯ ವೀರೇಶ್ 2021ರ PSI ನೇಮಕಾತಿ ಪರೀಕ್ಷೆಯಲ್ಲಿ 100ರ ಪೈಕಿ 21ಕ್ಕೆ ಮಾತ್ರ ಉತ್ತರ ಬರೆದಿದ್ದ. ಆದರೂ ಕಲ್ಯಾಣ ಕರ್ನಾಟಕ ಕೋಟದಡಿ 7ನೇ ರ್ಯಾಂಕ್ ಪಡೆದು PSI ಹುದ್ದೆಗೆ ಆಯ್ಕೆಯಾಗಿದ್ದ. 21 ಪ್ರಶ್ನೆಗೆ ಉತ್ತರಿಸಿದ ಈತನಿಗೆ 121 ಅಂಕಗಳು ಸಿಕ್ಕಿದ್ವು. ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಬೆನ್ನಟ್ಟಿದ CID ಪೊಲೀಸರಿಗೆ ಸಿಕ್ಕ ಉತ್ತರ ಇಲ್ಲಿದೆ ನೋಡಿ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಇಲ್ಲಿ ಕಾಯಬೇಕಾದವರೇ ಕದ್ದು ತಿಂದಿದ್ರು. ಪೊಲೀಸ್ ನೇಮಕಾತಿ ವಿಭಾಗದ ಮುಖ್ಯಸ್ಥರಾಗಿದ್ದ IPS ಅಧಿಕಾರಿ ಅಮೃತ್ ಪೌಲ್, DYSP ಶಾಂತಕುಮಾರ್ ಸೇರಿದಂತೆ ಪೊಲೀಸ್ ಇಲಾಖೆಯ 53 ಸಿಬ್ಬಂದಿ PSI ಹಗರಣದಲ್ಲಿ ಭಾಗಿಯಾಗಿದ್ರು. RD ಪಾಟೀಲ್ ಮತ್ತು ದಿವ್ಯಾ ಹಾಗರಗಿ ಅಂತ ಕುಖ್ಯಾತರ ಜೊತೆ ಕೈ ಜೋಡಿಸಿದ್ರು. ಅಭ್ಯರ್ಥಿಗಳಿಂದ ಕಾಸು ಪಡೆದು ಪರೀಕ್ಷೆ ಪಾಸು ಮಾಡಿಸಿದ್ರು. ಪರೀಕ್ಷೆ ಮುಗಿದ ಬಳಿಕ ಅಭ್ಯರ್ಥಿಗಳು ಖಾಲಿ ಬಿಟ್ಟ OMR ಶೀಟ್ಗಳಲ್ಲಿ ತಾವೇ ಉತ್ತರ ತುಂಬಿದ್ರು. ಇನ್ನು ಕೆಲ ಅಭ್ಯರ್ಥಿಗಳಿಗೆ ಬ್ಲೂಟೂತ್ ಡಿವೈಸ್ ನೀಡಿ ಆ ಮೂಲಕ ಉತ್ತರ ಹೇಳಿಕೊಟ್ಟಿದ್ರು. ಈ ಅಕ್ರಮವನ್ನ CID ಪೊಲೀಸರು ಭೇದಿಸಿದ್ದಾರೆ. IPS ಅಧಿಕಾರಿ ಅಮೃತ್ ಪೌಲ್, DYSP ಶಾಂತಕುಮಾರ್ ಸೇರಿದಂತೆ 113 ಆರೋಪಿಗಳನ್ನು ಬಂಧಿಸಿದ್ದಾರೆ. 3065 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹೀಗೆ ಪೊಲೀಸ್ ಇಲಾಖೆಯಲ್ಲೇ ಇದ್ದ ಕಳ್ಳರನ್ನ ಹಿಡಿದ CIDಗೆ TV9 ಸಲ್ಯೂಟ್. ಈ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ. ಅಲೋಕ್ ಮೋಹನ್ IPS ಪೊಲೀಸ್ ಮಹಾನಿರ್ದೇಶಕರು ಹಾಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಶ್ರೀ ರಾಹುಲ್ ಚೌಧರಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ CID SP ರಾಘವೇಂದ್ರ K ಹೆಗ್ಡೆ ಹಾಗೆ DYSP BK ಶೇಖರ್, DYSP ಪ್ರಕಾಶ್ ರಾಥೋಡ್, DYSP ನರಸಿಂಹಮೂರ್ತಿ ಹಾಗೂ DYSP ಅಂಜುಮಾಲಾ ನಾಯಕ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಪ್ರಕರಣದಲ್ಲಿ ನಮ್ಮ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳೇ ಭಾಗವಹಿಸಿದ್ದರಿಂದ, ಅಂದರೆ ಅಪರಾಧ ಕೃತ್ಯದಲ್ಲಿ ಭಾಗವಹಿಸಿದ್ದರಿಂದ ಯಾವ ಹಂತದ ಅಧಿಕಾರಿಗಳವರೆಗೂ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ಪತ್ತೆ ಮಾಡ್ತಕ್ಕಂಥದ್ದು ತನಿಖೆಯ ಸಂದರ್ಭದಲ್ಲಿ ತುಂಬ ಒಂದು ಕಠಿಣವಾದಂಥ ವಿಷಯವಾಗಿತ್ತು. ಸೊ ಇದನ್ನು ನನ್ನ ಸಹೋದ್ಯೋಗಿಗಳ ಸಹಕಾರದಿಂದ ಮತ್ತು ಹಿರಿಯ ಅಧಿಕಾರಿಗಳ ಬೆಂಬಲದಿಂದ ಇದನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರ್ತೀವಿ. ಇದಕ್ಕೋಸ್ಕರ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಐ ಆಮ್ ಪ್ರೌಡ್ ಆಫ್ CID ಆ್ಯಂಡ್ ಪ್ರೌಡ್ ಆಫ್ ದ ಕರ್ನಾಟಕ ಸ್ಟೇಟ್ ಪೊಲೀಸ್. ದೇ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು. ಸೈಬರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿಯ ಬೆಳವಣಿಗೆಗಳಿದೆ, ಜೊತೆಗೆ ಯಾವ್ಯಾವ ವಿಚಾರಗಳನ್ನು ಭೇದಿಸಿದೆ ನಮ್ಮ ಈ ಸೈಬರ್ ಟೀಮ್, ನೋಡಬನ್ನಿ. 2023ರ ಡಿಸೆಂಬರ್ನಲ್ಲಿ ಬೆಂಗಳೂರು ಪೊಲೀಸರು ಬಿಹಾರಕ್ಕೆ ಕಾಲಿಟ್ಟಿದ್ರು. ಅರಾರಿಯ ಜಿಲ್ಲೆಯಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಇದಕ್ಕೆ ಕಾರಣ ಕನ್ನಡಿಗರ ಬ್ಯಾಂಕ್ ಖಾತೆಗಳಿಗೆ ಬಿದ್ದಿದ್ದ ಮಾಯಾದಂತ ಕನ್ನ. ಬೆಂಗಳೂರು ಹೈಗ್ರೌಂಡ್ಸ್ ಠಾಣೆಗೆ ದೂರು ಬಂದಿತ್ತು. ನೊಂದವರ ಬ್ಯಾಂಕ್ ಖಾತೆಯಿಂದ ವಿನಾಕಾರಣ ಹಣ ಕಟ್ಟಾಗಿತ್ತು. ಇದೇ ರೀತಿ 130 ಕೇಸ್ ದಾಖಲಾಗಿತ್ತು. ನೊಂದವರೆಲ್ಲ ಉಪನೋಂದಣಿ ಕಚೇರಿಯಲ್ಲಿ ಫಿಂಗರ್ ಪ್ರಿಂಟ್ ಮತ್ತು ಆಧಾರ್ ನಂಬರ್ ನೀಡಿದ್ರು. ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂದರೆ AEPSನಲ್ಲಿ ಹಣ ವಿಡ್ರಾಗೆ ಆಧಾರ್ ನಂಬರ್ ಮತ್ತು ಫಿಂಗರ್ ಪ್ರಿಂಟ್ ಇದ್ದರೆ ಸಾಕು. ಹೀಗಾಗಿ ಬಿಹಾರ ಮೂಲದ ವಂಚಕರು ಕರ್ನಾಟಕದ ಕಂದಾಯ ಇಲಾಖೆಯ ವೆಬ್ಸೈಟ್ನಿಂದ ಜನರ ಫಿಂಗರ್ ಪ್ರಿಂಟ್ ಮತ್ತು ಆಧಾರ್ ಮಾಹಿತಿ ಕದ್ದಿದ್ರು. ಫಿಂಗರ್ ಪ್ರಿಂಟ್ ಕಾಪಿ ಮಾಡಿ ನಕಲಿ ಫಿಂಗರ್ ಪ್ರಿಂಟ್ ಸೃಷ್ಟಿಸಿದ್ರು. ಈ ಎರಡನ್ನೇ ಇಟ್ಕೊಂಡು AEPS ಮೂಲಕ ಹಣ ದೋಚಿದ್ರು. ತನಿಖೆ ಆರಂಭಿಸಿದ ಸೈಬರ್ ಕ್ರೈಮ್ ಠಾಣೆ ತಂಡ ವಂಚಕರ ಬ್ಯಾಂಕ್ ಅಕೌಂಟ್ ಮತ್ತು ಡಿಜಿಟಲ್ ವ್ಯಾಲೆಟ್ಗಳ IP ಅಡ್ರೆಸ್ ಪತ್ತೆ ಮಾಡಿದೆ. ಹೀಗಾಗಿ ಪೊಲೀಸರು ಬಿಹಾರಕ್ಕೆ ತೆರಳಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಮುಂದೆ ವೆಬ್ಸೈಟ್ನಲ್ಲಿ ಜನರ ಆಧಾರ್ ಮತ್ತು ಫಿಂಗರ್ ಪ್ರಿಂಟ್ ಅಪ್ಲೋಡ್ ಮಾಡದಂತೆ ಕಂದಾಯ ಇಲಾಖೆಗೆ ಮನವರಿಕೆ ಮಾಡಿದ್ದಾರೆ. ಜನರು ತಮ್ಮ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅನ್ನು
ಡಿಸೇಬಲ್ ಮಾಡಬೇಕು ಅಂತ ಎಚ್ಚರಿಸಿದ್ದಾರೆ. ಹೀಗೆ ಹೊಸ ರೀತಿಯ ಸೈಬರ್ ವಂಚನೆ ಭೇದಿಸಿ ಜನರ ದುಡ್ಡು ಕಾಪಾಡಿದ ಬೆಂಗಳೂರು ಈಶಾನ್ಯ ವಿಭಾಗದ ಸೈಬರ್ ಎಕಾನಮಿಕ್ ಅಂಡ್ ನಾರ್ಕೋಟಿಕ್ಸ್ ಠಾಣೆ ಅಧಿಕಾರಿಗಳಿಗೆ TV9 ಸಲ್ಯೂಟ್. ಈ ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ನೆಚ್ಚಿನ ಸಿನಿಮಾ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಮಾಜಿ ಗೃಹ ಸಚಿವರು ಆರೋಗ್ಯ ಜ್ಞಾನೇಂದ್ರ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಮ್ಮ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಬೆಂಗಳೂರು ನಗರ ಈಶಾನ್ಯ ವಿಭಾಗದ CEN ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಎಂ ಅವರು, ಹಾಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಮನ್ ಗೌಡ ಅವರು, ಹೆಡ್ ಕಾನ್ಸ್ಟೇಬಲ್ ಶ್ರೀನಾಥ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ನಿಶಾಂತ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳ್ತಿದ್ದಾರೆ ಸೆಲ್ಯೂಟ್ ಸೆಲ್ಯೂಟ್ ಅಂತ. ನಾನು ಫಸ್ಟು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳ ಮನೆಯವರಿಗೆ ದೊಡ್ಡ ಸೆಲ್ಯೂಟ್ ಹೊಡಿತೀನಿ. ನಾವು ನಮ್ಮನ್ನು ಹೀರೋ ಅಂತಾರೆ. ನಾವು ಎಂಟರ್ಟೈನರ್ಸ್, ಮನೋರಂಜಕರಷ್ಟೇ. ನಿಜವಾದ ಹೀರೋಗಳು ನೀವು. ಗ್ರೇಟ್ ಗ್ರೇಟ್. ಯಾಕೆಂದರೆ ನಮಗೊಂದು ಸ್ಕೆಡ್ಯೂಲ್ ಅಂತ ಇರುತ್ತೆ. ಬೆಳಿಗ್ಗೆ 9ರಿಂದ 5:30. ಸೊ ಹೀರೋ ಆಗಿರೋದ್ರಿಂದ ಸ್ವಲ್ಪ ಕನ್ಸೆಷನ್ ಇರುತ್ತೆ. ಯಾರೋ ಪ್ರೋಗ್ರಾಮ್ಗೆ ಹೋಗ್ಬೇಕು, ಬೇಗ ಬಿಡ್ರಪ್ಪ ಅಂತ. ಆ ಥರ ಯಾವುದೇ ಕನ್ಸೆಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗಿಲ್ಲ. ಹಾಗಾಗಿ ಹೇಳ್ತಿದ್ದೀನಿ, ನೀವುಗಳೇ ನಿಜವಾದ ಹೀರೋಗಳು. ನಾವು ಸಿನಿಮಾಲಿ ಪೊಲೀಸಾಗಿ ಆ್ಯಕ್ಟ್ ಮಾಡ್ತೀವಿ. ಡೈಲಾಗ್ ರೈಟ್ರು ಡೈಲಾಗ್ ಕೊಟ್ಟಿರ್ತಾರೆ, ಎಷ್ಟುದ್ದ ಡೈಲಾಗ್ ಹೊಡಿತೀವಿ. ಮೇಲಧಿಕಾರಿಗಳು ಅದು ಮಾಡಬೇಡ ಅಂದರೂ ಹೋಗಿ ಮಾಡಿರ್ತೀವಿ. ಮೇಲಧಿಕಾರಿ ಫೋನ್ ಮಾಡಿದ್ರೆ ಏನು ಸರ್ ಮಾಡ್ತೀರಾ, ಟ್ರಾನ್ಸ್ಫರ್ ತಾನೇ, ಒಂದು ಸೂಟ್ ಕೇಸು 4 ಜೊತೆ ಬಟ್ಟೆ ಅಂತೀವಿ. ಬಟ್ ರಿಯಾಲಿಟಿಲಿ ಹಾಗಿರಲ್ಲ, ನಂಗೆ ಚೆನ್ನಾಗಿ ಗೊತ್ತು. ನಾವು ಪಟಾಕಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅಲ್ಲಿ ಸಾಯಿ ಕುಮಾರ್ ಅವರು ನಮ್ಮ ಆಫೀಸರು ಪ್ಲಸ್ ತಂದೆ ಆಗಿರ್ತಾರೆ. ಸೊ ಅವರ ಹಳೆ ಡೈಲಾಗು ಈ ಸಿನಿಮಾಲಿ ಯೂಸ್ ಮಾಡಿದ್ವಿ. ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತೀಕವಾಗಿದ್ರೆ ಕಾಣದೇ ಇರೋ 4ನೇ ಸಿಂಹನೇ ಕಾಣೋ ಪೊಲೀಸ್. ಮುಂಗಾರು ಮಳೆ ಡೈಲಾಗ್ ಕೇಳಬೇಡ, ಪೊಲೀಸ್ ಅವರೇ ಇರೋದಿಲ್ಲಿ. ಇಲ್ಲಿ ಪರ ಅಂತ ಕೆರ್ಕೊಳಕ್ಕಾಗಲ್ಲ, ಲಾಟಿ ತಗೊಂಡು ಚಟ ಅಂತ ಹೊಡಿತಾರೆ. ಇಷ್ಟು ಜನ ಪೊಲೀಸ್ ಫ್ಯಾಮಿಲಿನ ನಾನು ನೋಡ್ತಿರೋದು ಇದೇ ಫಸ್ಟ್ ಟೈಮ್ ಜೊತೆಯಲ್ಲಿ. ನಮಗೆ ಸೇವೆ ಕೊಡ್ತಿರೋ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪೊಲೀಸರನ್ನ ಟೀಕೆ ಮಾಡೋರೇ ಜಾಸ್ತಿ, ಆದರೆ ನೀವು ಒಂದು ದಿವಸ ಕರೆದು ಅವ್ರ ಒಳ್ಳೆಯ ಕೆಲಸವನ್ನು ಪರಿಚಯಿಸಿ ಅವ್ರನ್ನ ಬೆನ್ನು ತಟ್ಟುವಂಥ ಕೆಲಸ, ಜನಕ್ಕೆ ಅವ್ರನ್ನ ನಿಜವಾಗ್ಲೂ ಪರಿಚಯ ಮಾಡಿಕೊಡೋ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಇದಕ್ಕಾಗಿ ನನಗೆ ಅತ್ಯಂತ ಸಂಭ್ರಮ ಅನಿಸುತ್ತೆ. ಬೇರೆ ಯಾವುದೇ ಮಂತ್ರಿ ಪದವಿಗಿಂತ ಈ ಪೊಲೀಸ್ ಮಂತ್ರಿ ಪದವಿ ಬಹಳ ಒಳ್ಳೆಯದು. ಯಾಕಂದರೆ ಯಾರೂ ಕಾಣದೇ ಇದ್ದನ್ನು ನಾವು ಕಾಣ್ತೀವಿ. ಇವತ್ತು ಆಧುನಿಕ ಪಿಡುಗಿದು ಸೈಬರ್ ಕ್ರೈಮ್, ಅಂಥದ್ದನ್ನು ಭೇದಿಸುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು, ನಮ್ಮ ಸಿಬ್ಬಂದಿ ವರ್ಗ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಸಲ್ಯೂಟನ್ನು ಹೇಳ್ತಾ, TV9 ಅವರಿಗೆ ಮತ್ತೊಮ್ಮೆ ಸಲ್ಯೂಟನ್ನು ಸಲ್ಲಿಸ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಅಕ್ಕಮಹಾದೇವಿ ಅಂದ್ರೆ ಅಕ್ಕಮಹಾದೇವಿ ಅಲ್ಲಮ್ಮನ ಜೊತೆ ಚರ್ಚೆಗಳಿತ್ತಳಂತೆ. ಆ ಸಂದರ್ಭದಲ್ಲಿ ಅಕ್ಕಮಹಾದೇವಿ ಮಂಡಿಸುವಂತ ಚರ್ಚೆ ನೋಡಿ ಅಲ್ಲಮ್ಮ ದಂಗ ಬಡ್ಬಿಟ್ನಂತೆ. ಅಂತ ಏನು ಇಷ್ಟು ಚೆನ್ನಾಗಿ ಮಂಡಿಸ್ಲಿಕ್ಕೆ ಸಾಧ್ಯನಾ ಅಂತ ಆ ಚನ್ನಮಲ್ಲಿಕಾರ್ಜುನನ ಹೆಸರೇಳಿ ಆಕೆ ಶುರು ಮಾಡಿದ ರೀತಿ ಇತ್ತಲ್ಲ ಅದು. ಇಲ್ಲಿ ನಾವೀಗ ಹೇಳ್ತಿರುವಂತದ್ದು ಆ ಅಕ್ಕಮಹಾದೇವಿ ಅಲ್ಲ, ಈಗಿನ ಅಕ್ಕಮ್ಮನ ಕಥೆನ. ನೀವೇನಾದ್ರೂ ಚರ್ಚೆ ಮಾಡಕ್ ಹೋದ್ರೆ ಚಚ್ಚಿ ಬಿಡ್ತಾರೆ ಅಂತ ಅಕ್ಕಮಹಾದೇವಿ ಅವರ ಕಥೆಯನ್ನು ನಾವು ತೋರಿಸ್ತೀವಿ. ಬಹಳ ಅದ್ಭುತವಾದಂತ ಕಥೆ ಇದು, ಬನ್ನಿ ನೋಡೋಣ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೌಡಿಗಳ ಮೇಲೆ ಫೈರಿಂಗ್ ಮಾಡಿ ಹೆಡೆಮುರಿ ಕಟ್ಟಿದ ಮಹಿಳಾ ಖಡಕ್ ಪೊಲೀಸ್ ಆಫೀಸರ್ರ ಪರಿಚಯ ಮಾಡ್ತೇವೆ. ಅವರೇ ಮಹಿಳಾ ಇನ್ಸ್ಪೆಕ್ಟರ್ ಅಕ್ಕಮಹಾದೇವಿ. ಅದು 2018ರ ಸಮಯ. ಕಳೆದ 6 ತಿಂಗಳಿನಿಂದ ಆ ನಟೋರಿಯಸ್ ಇಬ್ಬರು ರೌಡಿಗಳಿಗಾಗಿ ಕಲಬುರಗಿಯ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದರು. ಆದರೆ ಅದೊಂದು ದಿನ ಮುಂಜಾನೆ ಕಲಬುರಗಿ ನಗರದ ಡಬರಾಬಾದ್ ಹೊರವಲಯದಲ್ಲಿ ಆ ಇಬ್ಬರ ಇರುವಿಕೆ ಬಗ್ಗೆ ಅಶೋಕ್ ನಗರ ಠಾಣೆಗೆ ಮಾಹಿತಿ ಸಿಕ್ಕಿತ್ತು.
ಆಗ ಅಶೋಕ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ಜೇಮ್ಸ್ ಹಾಗೂ ರಾಘವೇಂದ್ರ ನಗರ ಠಾಣೆಯ PSI ಅಕ್ಕಮಹಾದೇವಿ ಡಬರಾಬಾದ್ ಬಳಿ ಹೋಗಿದ್ದರು. ಈ ವೇಳೆ ಇಬ್ಬರಿಗೂ ಕೂಡ ಶರಣಾಗುವಂತೆ ಮಹಿಳಾ PSI ಅಕ್ಕಮಹಾದೇವಿ ಸೂಚನೆ ನೀಡಿದ್ರು. ಆದರೆ ಪೊಲೀಸರಿಗೆ ಶರಣಾಗುವುದು ಬಿಟ್ಟು ರೌಡಿ ಶೀಟರ್ ಶಿವಕುಮಾರ್ ಏಕಾಏಕಿ ಕೈನಲ್ಲಿ ಮಚ್ಚು ಹಿಡಿದು ಅಕ್ಕಮಹಾದೇವಿ ಮೇಲೆ ಹಲ್ಲೆ ಮಾಡಿದ್ದ. ಆತ ಬೀಸಿದ ಮಚ್ಚಿನ ಏಟಿಗೆ ಆಕೆಯ ಎಡಗೈಗೆ ಗಾಯವಾಗಿತ್ತು. ಅಷ್ಟಕ್ಕೆ ನಿಲ್ಲಿಸದ ಆತ ಮತ್ತೆ ಆಕೆಯ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಮುಂದಾಗಿದ್ದ. ಒಂದು ಕಡೆ ಎಡಗೈನಲ್ಲಿ ರಕ್ತ ಸೋರುತ್ತಿತ್ತು. ಆದರೆ ಈ ವೇಳೆ ಬಲಗೈನಿಂದ ಮಹಿಳಾಧಿಕಾರಿ ತಮ್ಮ ಸರ್ವಿಸ್ ರಿವಾಲ್ವರ್ಗೆ ಕೈ ಹಾಕಿದ್ರು. ಮೊದಲಿಗೆ ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ಸೂಚಿಸುತ್ತಾರೆ. ಆದರೆ ಮಹಿಳಾಧಿಕಾರಿ ಕೈಲೇನಾಗುತ್ತೆ ಅಂತ ಮುಂದೆ ಬಂದು ಹಲ್ಲೆ ಮಾಡಲು ಬಂದವನಿಗೆ ಸರ್ವಿಸ್ ರಿವಾಲ್ವರ್ ಮುಖಾಂತರ ಕಾಲಿಗೆ ಗುಂಡು ಹೊಡೆದು ನೆಲಕ್ಕೆ ಕೆಡವಿದ್ರು. ಈ ಮೂಲಕ ರಾಜ್ಯದಲ್ಲಿ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿ ರೌಡಿ ವಿರುದ್ಧ ತನ್ನ ಸರ್ವಿಸ್ ರಿವಾಲ್ವರ್ ಮುಖಾಂತರ ಉತ್ತರ ನೀಡಿದ ಧೀರ ಮಹಿಳಾಧಿಕಾರಿ ಅನ್ನೋ ಕೀರ್ತಿಗೆ ಪಾತ್ರರಾದರು. ಸದ್ಯ ಇದೇ ಅಕ್ಕಮಹಾದೇವಿಯವರು ಪದೋನ್ನತಿ ಹೊಂದಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವರಿಗೆ TV9 ಸೆಲ್ಯೂಟ್. ಇಂತಹ ಗಟ್ಟಿಗಿತ್ತಿ ಹೆಮ್ಮೆಯ ಕನ್ನಡತಿ ಪೊಲೀಸ್ ಅಧಿಕಾರಿಣಿ ಅಕ್ಕಮಹಾದೇವಿಯವರನ್ನ ಸನ್ಮಾನಿಸೋದಕ್ಕೆ, ಗೌರವ ಸಲ್ಲಿಸೋದಕ್ಕೆ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟಿ, ಸಿಂಗಾರದ ಸಿರಿ, ಪೊಲೀಸ್ ಕುಟುಂಬದ ಕುಡಿ ಸಪ್ತಮಿ ಗೌಡ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ DIG ಶರಣಪ್ಪ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಗೌರವ ಸ್ವೀಕರಿಸೋದಕ್ಕೆ ಅಕ್ಕಮಹಾದೇವಿಯವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅಂದರೆ ನನಗೆ ಚಿಕ್ಕ ವಯಸ್ಸಿಂದ, ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಅಲ್ಲಿ ಪೊಲೀಸ್ ಇದ್ದಾರೆ, ಹುಷಾರು ಹುಷಾರು ಅಂತಾನೆ ನಾನು ಬೆಳ್ಕೊಂಬಂದಿದ್ದೆ ಪೊಲೀಸ್ ಅವ್ರ ಜೊತೆ, ಕ್ವಾರ್ಟರ್ಸಲ್ಲಿ ಎಲ್ಲ ಕಡೆ. ಸೊ ನನಗೆ ಯಾವಾಗ್ಲೂ ಒಂದು ಥಾಟ್ ಯಾವಾಗಲೂ ಏನಿರುತ್ತೆ ಅಂದರೆ ತಲೆಯಲ್ಲಿ ಪೊಲೀಸ್ ಇದ್ದಾರೆ ಅಂದರೆ ನಾನು ಸೇಫ್ ಆಗಿರ್ತೀನಿ ಅಂತ. ನಾನು ಚಿಕ್ಕ ವಯಸ್ಸಿಂದ ನೀವು ಹೇಳ್ತಾ ಇದ್ರಿ ಅವ್ರಿಗೆ ಮಕ್ಕಳು ಯಾವ ಕ್ಲಾಸಲ್ಲಿದ್ದಾರೆ ಏನು ಗೊತ್ತಿರಲ್ಲ ಅಂತ. ನಮ್ಮ ಬರ್ತ್ಡೇ ಬಿಟ್ಟು ಸಚಿವರು ಶಿವರಾಜ್ ತಂಗಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ನಿಮಗೆ ಸ್ವಾಗತ ಸರ್. ನನ್ನ ಬರ್ತ್ಡೇಸು ಅದೆಲ್ಲ ಬಿಟ್ಟು ನನ್ನ ತಂದೆಗೆ ಇವತ್ತು ನಿಮ್ಮ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿದ್ರೆ, ಓ ಇವತ್ತು ನಾನು ಹುಟ್ಟಿದ ದಿನ ಅಂತ ಅವರೇ ಹೇಳೋರು. ಸೊ ಅವ್ರ ಹುಟ್ಟಿದ ಹಬ್ಬನೇ ನಾಪ್ಕ ಇರ್ತಾ ಇರಲಿಲ್ಲ. ಸೊ ಮ್ಯಾಮ್, ನನ್ನ ತಂದೆ ಕೂಡ ಸಾಕಷ್ಟು ಎನ್ಕೌಂಟರ್, ಫೈರಿಂಗ್ ಎಲ್ಲ ಮಾಡಿರೋರು. ಅದು ಅವತ್ತು ಗೊತ್ತೇ ಆಗ್ತಾ ಇರಲಿಲ್ಲ ನಮಗೆ. ಸ್ಕೂಲ್ಗೆ ಹೋದ್ಮೇಲೆ ನಾನು ಟೈಮಲ್ಲಿ ಕ್ರೈಮ್ ಡೈರಿನೋ ಕ್ರೈಮ್ ಸ್ಟೋರಿನೋ ಇರೋದು. ನಿಮ್ಮ ಅಪ್ಪ ಬಂದಿದ್ರು ಅಂತ ಹೇಳಿದಾಗ ಹೌದಾ ಅಂತ, ಯಾಕಂದರೆ ನಮಗೆ ಭಯ ಆಗ್ಬಿಡುತ್ತೆ ಅಂತ ನನ್ನ ತಾಯಿ ಯಾವತ್ತೂ ತೋರಿಸ್ತಾ ಇರಲಿಲ್ಲ ಅದನ್ನಾದರೆ, ಅಯ್ಯೋ ನಮ್ಮಪ್ಪ ಈ ಕೆಲಸ ಮಾಡ್ತಾರ ಅದು ಅಂತ. ಸೊ ನನ್ನ ತಾಯಿಗೂ ಅಷ್ಟೇ ಹ್ಯಾಟ್ಸ್ ಆಫ್ ಹೇಳಬೇಕು. ಥ್ಯಾಂಕ್ ಯು ಸರ್. ಜೀವನ ದಿನನಿತ್ಯದ ಚಾಲೆಂಜ್ ಜೀವನ. ಪೊಲೀಸ್ ಡಿಪಾರ್ಟ್ಮೆಂಟ್ ಚಾಲೆಂಜ್ ಜೀವನ ಮಾಡಬೇಕು ಮಾಡಂತ ಪರಿಸ್ಥಿತಿ. ಯಾಕಂದರೆ CPI ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರನ್ನ ಎಲ್ಲರೂ ಈ ಕಡೆ ರಾಜಕಾರಣಿಗಳನ್ನು ಸಮಾಧಾನ ಮಾಡೋದ್ರ ಜೊತೆಗೆ ಈ ಸಮಾಜವನ್ನು ನಿಮ್ಮನ್ನು ಸಮಾಧಾನ ಮಾಡೋದೇ ಒಂದು ದೊಡ್ಡ ಸಂಗತಿ ಅವರಿಗೆ. ಇಲ್ಲ, ಸಮಾಜನನ್ನು ಜವಾಬ್ದಾರಿಯಿಂದ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರಿಗಿದೆ, ಭಾಳ ಮೆಚ್ಚುವಂಥದ್ದು. ಈ ಒಂದು ಇಂಥದನ್ನು ಗುರುತಿಸಿ ನೀವು ಇವತ್ತು ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದಿರಲ್ಲ, ಅದಕ್ಕೆ TV9ಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತಾರೆ. ನಿಜವಾಗ್ಲೂ ಇಂಥವ್ರನ್ನ ಗುರುತಿಸ್ಬೇಕು. ಅದಕ್ಕೆ ನಿಜವಾಗ್ಲೂ ಈ ಸಲ್ಯೂಟ್ 2023 TV9 ಏನು ಮಾಡ್ತಾ ಇದ್ರಿ, ನಿಜವಾಗ್ಲೂ ನಾನು ನಿಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.